ಉತ್ತಮ ಆರೋಗ್ಯಕ್ಕಾಗಿ ಹೆಚ್ಚು ತರಕಾರಿ ತಿನ್ನಿ ಅಂತ ವೈದ್ಯರು ಹೇಳ್ತಾರೆ, ಮನೇಲಿ ಅಪ್ಪ ಅಮ್ಮ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಮೊಟ್ಟೆ ಮಾಂಸ ಬಿಡ್ರಿ, ಈಗ ತರಕಾರಿ ಕೂಡ ವಿಷಕಾರಿಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿಯೊಂದನ್ನು ನೀಡಿದೆ. ಬೆಂಗಳೂರಿನಲ್ಲಿ ಮಾರೋ ತರಕಾರಿಯಲ್ಲಿ ಕೆಮಿಕಲ್ ಅಂಶ ಪತ್ತೆಯಾಗಿದೆ. ಬೆಂದಕಾಳೂರು, ಬೆಂಗಳೂರು, ರಾಜಧಾನಿ ಬೆಂಗಳೂರಿನ ಸ್ಟೋರಿ ಇದು. ತರಕಾರಿಯಲ್ಲಿದೆ ಸೀಸಾ ಮತ್ತು ನಿಷೇಧಿತ ಕೀಟನಾಶಕಗಳ ಅಂಶ. ಐಟಿ ಸಿಟಿ ಮಾರುಕಟ್ಟೆ ಪೂರೈಕೆ ಆಗುವ 3 ಕಡೆ ತರಕಾರಿ ಟೆಸ್ಟ್ಗಳನ್ನು ಮಾಡಲಾಗಿತ್ತು. ನೆಲಮಂಗಲ, ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಬೆಳೆದಂತಹ ತರಕಾರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಕೆಮಿಕಲ್ ಪತ್ತೆಯಾಗಿದೆ. ಅದನ್ನ ಕೆಲವರು ತಗೊಂಡ್ಬಂದು ಕೆಲವರು ತೊಳಿತೀರಿ, ಕೆಲವರು ಏನೇನೋ ಹಾಕಿ ಅದನ್ನ ನೀಟಾಗಿ ವಾಶ್ ಮಾಡ್ತೀರಿ, ಕೆಲವರು ತೊಳೆಯೋದು ಇಲ್ಲ, ಹಂಗಂಗೆ ಹಾಕ್ತೀರಿ. ಐ ಡೋಂಟ್ ನೋ ಹೋಟ್ಲುಗಳಲ್ಲಿ ಎಷ್ಟು ಮಟ್ಟಿಗೆ ತರಕಾರಿಗಳನ್ನ ತೊಳಿತಾರೆ, ಎಷ್ಟು ಮಟ್ಟಿಗೆ ಅದನ್ನ ಸ್ವಚ್ಛಗೊಳಿಸ್ತಾರೆ ಅಂತ ಹೇಳಿ. ನೋಡಿ, ಅದರಲ್ಲಿ ಸೀಸಾ ಮತ್ತು ನಿಷೇಧಿತ ಕೀಟನಾಶಕಗಳ ಅಂಶ ಪತ್ತೆಯಾಗಿದೆ. ನೆಲಮಂಗಲ, ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಬೆಳೆದಂತಹ ತರಕಾರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮೂರು ಪ್ರದೇಶಗಳಲ್ಲಿ ಕೃಷಿ ಜಮೀನಲ್ಲಿ ಬೆಳೆದಂತಹ ತರಕಾರಿಯನ್ನ ಪರೀಕ್ಷೆಗೊಳಪಡಿಸಿದಾಗ 19 ಕಡೆಗಳಲ್ಲಿ ಮಾದರಿಯನ್ನ ಸಂಗ್ರಹ ಮಾಡಿತ್ತು ಈ ಟೆಕ್ನಿಕಲ್ ಟೀಮು, ತಜ್ಞರ ಸಮಿತಿ, ಎಕ್ಸ್ಪರ್ಟೀಸ್ ಟೀಮು. ರಾಜಾಜಿನಗರ ಮಾರ್ಕೆಟು, ಹಾಪ್ಕಮ್ಸು, ಎಪಿಎಂಸಿ ಇಲ್ಲೆಲ್ಲ ಕಡೆ ಒಂದಷ್ಟು ತರಕಾರಿಗಳ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿದ್ರು. 72 ತರಕಾರಿ ಮಾದರಿ ಸಂಗ್ರಹಿಸಿ 53 ಮಾದರಿ ತರಕಾರಿಯನ್ನ ಪರೀಕ್ಷೆಗೊಳಪಡಿಸಿದ್ರು. ಒಟ್ಟು 72 ತರಕಾರಿಯ ಸ್ಯಾಂಪಲ್ಸ್ಗಳಲ್ಲಿ 11 ಬಗೆಯ ವಿಷಕಾರಿ ಅಂಶ ಪತ್ತೆಯಾಗಿದೆ. 230 ಕೀಟನಾಶಕ ಅಂಶಗಳು ಪತ್ತೆಯಾಗಿರೋ ಬಗ್ಗೆ ವರದಿ ಉಲ್ಲೇಖ ಆಗಿದೆ. FSSAI ಅನುಮೋದಿತ ಲ್ಯಾಬ್ಗಳಲ್ಲಿ ತರಕಾರಿ ಪರೀಕ್ಷೆ ಆಗಿದೆ. 13 ಸ್ಥಳಗಳಿಂದ 26 ಮಣ್ಣಿನ ಮಾದರಿ ಕೂಡ ತಜ್ಞರು ಸಂಗ್ರಹಿಸಿದ್ರು. 26 ಮಣ್ಣು ಮಾದರಿಗಳಲ್ಲಿ 23 ಮಣ್ಣು ಮಾದರಿ ಕೂಡ ಮಾಲಿನ್ಯ ಆಗಿತ್ತು. 23 ಔಟ್ ಆಫ್ 26ರಲ್ಲಿ 23 ಸ್ಯಾಂಡ್ ಸ್ಯಾಂಪಲ್ಸ್, ಮಣ್ಣಿನ ಮಾದರಿ ಕೂಡ ಇದರಲ್ಲಿ ಮಾಲಿನ್ಯಗೊಂಡಿತ್ತು. ನೋಡಿ, 230 ಕೀಟನಾಶಕ ಅಂಶಗಳು ಪತ್ತೆಯಾಗಿರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಅಂದ್ರೆ ನಾವು ಊಟ ಮಾಡ್ತಾ ಇಲ್ಲ ರೀ, ವಿಷ ತಿಂತಾ ಇದೀವಿ. ವಾಟ್ ವಿ ಆರ್ ಹ್ಯಾವಿಂಗ್ ಇಸ್ ಅ ಕೈಂಡ್ ಆಫ್ ಸ್ಲೋ ಪಾಯ್ಸನ್. ಕೇಳಿದ್ರೇನೆ ಆಶ್ಚರ್ಯ ಆಗುತ್ತೆ, ಕೇಳಿದ್ರೇನೆ ಆತಂಕ ಆಗುತ್ತೆ. ಏನ್ ತಿನ್ಬೇಕು ಹಾಗಾದ್ರೆ ನಾವು? ಎಷ್ಟೊಂದು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಸಮಸ್ಯೆ ಉಂಟಾಗ್ತಿದೆ. ಚಿಕ್ಕ ವಯಸ್ಸಿಗೆ ಹೃದ್ರೋಗ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಡಿಪ್ರೆಷನ್ನು, ಒಂದು ಕಡೆ ನಮ್ಮ ಲೈಫ್ ಸ್ಟೈಲ್ಗಳು ಸರಿ ಇಲ್ಲ, ಒಂದು ಕಡೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ, ಒಂದು ಕಡೆ ನಾವು ಸೇವಿಸುವಂತಹ ಗಾಳಿ ವಿಷಪೂರಿತ ಆಗ್ತದೆ, ನಾವು ತಿನ್ನೋ ಆಹಾರನೂ ವಿಷಾನೇ. ವಿ ಆರ್ ಹ್ಯಾವಿಂಗ್ ನಥಿಂಗ್ ಬಟ್ ಅ ಸ್ಲೋ ಪಾಯ್ಸನ್. ಏನ್ ತಿನ್ಬೇಕು ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ಆಹಾರ ತಜ್ಞರು, ವೈದ್ಯರು ಏನೆಲ್ಲ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ ಆಂಜನಪ್ಪ ಅವರು, ಖ್ಯಾತ ವೈದ್ಯರು, ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವೆರಿ ಗುಡ್ ಈವ್ನಿಂಗ್. ನಮಸ್ಕಾರ ಸರ್, ನೀವೆಲ್ಲೋ ಟ್ರಾವೆಲಿಂಗ್ ಅಲ್ಲಿ ಇದೀರಿ ಅಂತ ಅನ್ಸುತ್ತೆ, ಹಾಗೆ ಜಾಯ್ನ್ ಆಗಿದ್ದೀರಿ ಕಾರ್ಯಕ್ರಮಕ್ಕೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಮತ್ತೊಬ್ರು ಗೆಸ್ಟ್ ಆಹಾರ ತಜ್ಞರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಅವ್ರ ಹತ್ರ ನಾನು ಮಾತನಾಡ್ತೀನಿ. ಸದ್ಯಕ್ಕೆ ಆಂಜನಪ್ಪ ಅವ್ರ ಹತ್ರ ಮಾತನಾಡ್ತೀನಿ. ಸರ್, ತುಂಬಾನೇ ಭಯ ಆಗುತ್ತೆ ಸರ್. ಸಾಕಷ್ಟು ವಿಚಾರಗಳಿಗೆ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ, ಆನೇರಲ್ಲೇ ಮಾಹಿತಿ ತಗೊಂಡಿದ್ದೀನಿ, ನೀವು ವಿಚಾರಗಳು ಹೇಳಿದಿರಿ. ಬಟ್ ಆಹಾರದ ವಿಚಾರ ನಿಜವಾಗ್ಲೂ ಎಷ್ಟು ಭಯ ಆಗ್ತಿದೆ ಅಂದ್ರೆ, ಆರ್ ವಿ ಹ್ಯಾವಿಂಗ್ ಫುಡ್ ಆರ್ ಸ್ಲೋ ಪಾಯ್ಸನ್ ಅನ್ನೋ ತರ ಆಗೋಗಿದೆ ಸರ್ ಇದನ್ನೆಲ್ಲ ನೋಡ್ತಾ ಇದ್ರೆ. ನಾನು MBBS ಮುಗಿಸಿ 50 ವರ್ಷ ಆಯ್ತು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ನೀವ್ ಹೇಳಿರೋ ಈಗಿನ ಈ ಸುದ್ದಿಗಳನ್ನ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತಮ್ಮ. ನಾವು MBBS ಓದೋವಾಗೆ ಇಂಥ ಆತಂಕದ ಸುದ್ದಿಗಳು ಯಾವಾಗ್ಲೂ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಆಗಿನ ಕಾಲದಲ್ಲಿ ತಮಾಷೆಗೆ ಹೇಳೋರು, ನದಿ ಮೂಲ ಋಷಿ ಮೂಲ, ಹೆಣ್ಣಿನ ಮೂಲ ನೋಡ್ಬೇಡಿ ಅಂತ. ಇವತ್ತು 50 ವರ್ಷ ಆದ್ಮೇಲೆ ಆಹಾರದ ಮೂಲ ನೋಡ್ಬೇಡಿ ಅನ್ಸುತ್ತೆ. ಯಾಕಂದ್ರೆ ನೀವು ಅವಲೇ ಹೇಳ್ದಂಗೆ ಆಹಾರದ ಮೂಲ ನೋಡಿದ್ರೆ ನಾವ್ ಏನನ್ನೂ ತಿನ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಭಯ ಆಗುತ್ತೆ. ಮಾತೆತ್ತಿದ್ರೆ ಕ್ಯಾನ್ಸರು, ನೋ ಡೌಟ್. ನಾವು ಕ್ಯಾನ್ಸರ್ಗೂ ಕೂಡ ನಮ್ಗೊಂದು ಡೆಫಿನೇಷನ್ ಇತ್ತು. ಏನ್ರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅನ್ನೋರು ನಮ್ ಟೀಚರ್ಸು. ಬಟ್ ಇವತ್ತಿನ ಈ ಪೆಸ್ಟಿಸೈಡ್ಸ್ ನೋಡಿದ್ರೆ, ಅಮ್ಮ ನಾನೊಬ್ಬ ರೈತನ ಮಗ ಇದ್ದೀನಿ, ನಿಮ್ಗೊಂದು ಮಾತು ಹೇಳ್ತೀನಿ. ರೈತನ ಕಷ್ಟ ರೈತನಿಗೆ, ತಿನ್ನೋರ್ ಕಷ್ಟ ತಿನ್ನೋರ್ಗೆ, ವೈದ್ಯರ ಕಷ್ಟ ವೈದ್ಯರಿಗೆ. ಅವ್ನ್ ಪೆಸ್ಟಿಸೈಡ್ ಇಲ್ದಿರ ತರಕಾರಿ ಬೆಳಿಲಿಕ್ಕೆ ಆಗಲ್ಲ. ಅವನ್ ಕಷ್ಟ ನೋಡಿ. ಅನ್ಫಾರ್ಚುನೇಟ್ಲಿ ಇವತ್ತು ಹೆಂಗ್ ಆಗೋಗಿದೆ ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ನೀವು ತಗೊಂಡಿರೋದು.
ಲೆಡ್ ಅಂಡ್ ಮಾನೋಕ್ರೋಟೋಫಾಸ್ ಇವೆರಡು ಕೂಡ ಈ ಪೆಸ್ಟಿಸೈಡ್ಸ್ ನೊಳಗೆ. ಬಟ್ ಏನಂದ್ರೆ ನಮ್ಗೆ ಎಷ್ಟು ಲಿಮಿಟ್ ಯಾವ್ದಿದು. ಬಟ್ ನಾನು ಇದುವರೆಗೂ ಅನ್ಕೊಂಡಿದ್ದು ಈ ಪೆಸ್ಟಿಸೈಡ್ಸ್ ನ ಚೆನ್ನಾಗಿ ತೊಳೆದ್ರೆ, ಸೊಪ್ಪು ತರಕಾರಿಗಳನ್ನ ಬದನೆಕಾಯಿ ಆಗ್ಲಿ ಟೊಮೊಟೊ ಆಗ್ಲಿ ತೊಳೆದ್ರೆ ಹೊಲ್ಟೋಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ನೀವು ನೋಡ್ತಿರೋ ವಿಜುವಲ್ಸ್ ನಲ್ಲಿ ಕಟ್ ಮಾಡಿರೋದ್ರೊಳಗೂ ಕೂಡ ಇದೆ ಅಂತ ತೋರಿಸ್ದಾಗೆ ನಿಜವಾಗ್ಲೂ ಗಾಬರಿ ಸರ್ ಆಗುತ್ತೆ. ಈಗ ನೋಡಿ, ಕೇಂದ್ರದ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡಿರೋ ಟೆಸ್ಟ್ ಅಲ್ಲಿ FSSAI ಅನುಮೋದಿತ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿದಾಗ್ಲೇ ಸುಮಾರು 72 ತರಕಾರಿ ಮಾದರಿಯನ್ನ ಸಂಗ್ರಹಿಸಿದಾಗ ಅದರಲ್ಲಿ 53 ಮಾದರಿ ತರಕಾರಿಯನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರಲ್ಲಿ 11 ಬಗೆಯ ವಿಷಕಾರಿ ಅಂಶಗಳು ಮತ್ತು 230 ಕೀಟನಾಶಕ ಅಂಶಗಳು ಪತ್ತೆಯಾಗಿರೋ ವರದಿ ಉಲ್ಲೇಖ ಆಗಿದೆ ಸರ್. 26 ಅಂದ್ರೆ 26 ಕೈಂಡ್ ಆಫ್ ಸ್ಯಾಂಡ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ 23 ಮಾದರಿ ಮಣ್ಣು ಅಂದ್ರೆ 3 ಮಾದರಿ ಬಿಟ್ಟು ಇನ್ನು 23 ಮಾದರಿ ಮಣ್ಣಲ್ಲೂ ಮಾಲಿನ್ಯ ಇರೋದು ಕಂಡು ಬಂದಿದೆ ಸರ್. ಸೀಸಾ ಮತ್ತೆ ನಿಷೇಧಿತ ಕೀಟನಾಶಕಗಳ ಅಂಶ ಅದರಲ್ಲಿ ಪತ್ತೆಯಾಗಿದೆ. ಸೊ ನಾವ್ ಇದನ್ನ ಯಾವ್ದ್ರಲ್ಲಿ ತೊಳೆದ್ರೂ ಹೋಗಲ್ಲ ಅಂತ, ಬಿಕಾಸ್ ಟು ವಾಶ್ ದಟ್ ವಿ ಹ್ಯಾವ್ ಟು ಯೂಸ್ ಸಮ್ ಕೆಮಿಕಲ್ ಅಲ್ವಾ ಸರ್? 100% ಇವೆಲ್ಲ ಕಾರ್ಸಿನೋಜನ್ಸ್ ಅಮ್ಮ. ಕಾರ್ಸಿನೋಜನ್ ಅಂದ್ರೆ ನೋಡಿ, ಅಲರ್ಜನ್ ಅಂದ್ರೆ ಅಲರ್ಜಿ ಯಾವ್ದ್ರಿಂದ ಬರುತ್ತಲ್ಲ ಅದನ್ನ ಅಲರ್ಜನ್ ಅಂತೀವಿ ನಾವು. ಇವತ್ತು ತುಂಬಾ ಜನ ನಾನು ಕೇಳ್ತಾರೆ, ಯಾಕೆ ಡಾಕ್ಟ್ರೆ ಕ್ಯಾನ್ಸರ್ ಕಾಯಿಲೆಗಳು ಇಷ್ಟೊಂದು ಜಾಸ್ತಿ ಆಗಿದಾವೆ? ನೀವ್ ಹೇಳಿರಿ ಸ್ಮೋಕ್ ಮಾಡಿದ್ರೆ ಬರುತ್ತೆ, ಆಲ್ಕೋಹಾಲ್ ತಗೊಂಡ್ರೆ. ನಮ್ ತಾತ ದೈವ ಭಕ್ತ, ಒಂದಿನ ಒಂದ್ ಸಿಗರೇಟ್ ಸೇದ್ದು ಅನ್ನಲ್ಲ, ಒಂದ್ ಎಂಡ ಕುಡ್ದು ಅನ್ನಲ್ಲ. ಆದ್ರೆ ನಮ್ ತಾತನಿಗೆ ಯಾಕೆ ಕ್ಯಾನ್ಸರ್ ಅಂತ ಬಂತು ಅಂತ ಕೇಳಿದ್ರೆ ಉತ್ತರ ಇಲ್ಲಿದೆ ನೋಡಿ ಅಮ್ಮ. ಇವತ್ತು ಪಾಪ ಯಾರು ಜನಸಾಮಾನ್ಯರು ಎಷ್ಟೇ ಒಳ್ಳೆಯವರಿದ್ರು ಕೂಡ, ಅವ್ರು ಏನೇ ಇದ್ ಮಾಡಿದ್ರು ಕೂಡ ಬೇರೆ ಮಾಡಿರೋ ತಪ್ಪಿನಿಂದ ಈ ಪೆಸ್ಟಿಸೈಡ್ಸ್ ಪಾಪ ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಮಾರ್ಕೆಟ್ ನಿಂದ ತರ್ತಾರೆ, ಸೊಸೆನೋ ಮಗಳು ಕಟ್ ಮಾಡಿ ಅವ್ರಿಗೆ ಮಾಡಿ ಕೊಡ್ತಾರೆ, ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಲ್ಲಮ್ಮ. ಸರ್